ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು, ನಮಗೆ ಬೇಕು ನ್ಯಾಯ ಬೇಕು, ನಮಗೆ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ SC ST ಅಧಿಕಾರಿಗಳ ಮೇಲೆ ಏರುತ್ತಿರುವ ದಬ್ಬಾಳಿಕೆಗಳ ವಿರುದ್ಧ ಹೇಳಿ ಧಿಕ್ಕಾರ. ಕಳೆದ 3 ವರ್ಷದಲ್ಲಿ ಬಳಕೆ ಆಗಿರುವ ಅನುದಾನವನ್ನು ನಿವೃತ್ತಿ ನ್ಯಾಯಮೂರ್ತಿಗಳ ನೇಮಕಾತಿಯಲ್ಲಿ ತನಿಖೆ ಮಾಡಿಸಲೇಬೇಕು. ಬೇಕೇ ಬೇಕು ನಮಗೆ ಬೇಕು. ಅಯ್ಯಯ್ಯೋ ಅನ್ಯಾಯ, ಬೃಹತ್ ಮಟ್ಟದ ಬಾಬಾ ಸಾಹೇಬರ ಭಾವಚಿತ್ರ ಪ್ರದರ್ಶನ ಚಳುವಳಿಗೆ, ಈ ಚಳುವಳಿಯ ಗೌರವಕ್ಕೆ, ಈ ಚಳುವಳಿಗೆ ಇನ್ನಷ್ಟು ನ್ಯಾಯ ಒದಗಿಸಲು ದಕ್ಷ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಾದಂತಹ ಮೇಡಮ್ ಅವರು ಕೂಡ ನಮ್ಮ ಚಳುವಳಿಗೆ ಆಗಮಿಸಿದ್ದಾರೆ. ಹೊಸದಾಗಿ ನಿರ್ದೇಶನಾಲಯಕ್ಕೆ ನಿರ್ದೇಶಕರಾಗಿ ಬಂದಿದ್ದಾರೆ. ಈ ಹಿಂದೆ ಏನಾಗಿದೆ ಅನ್ನೋದು ಮೇಡಮ್ನವ್ರ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಆಗಿರುವಂಥ ಹಗರಣಗಳು, ಭ್ರಷ್ಟಾಚಾರಗಳು ಮಾನ್ಯ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ನಿರ್ದೇಶಕರಾದಂಥ ಮೇಡಮ್ ಅವ್ರಿಗೆ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇದರಲ್ಲಿರುವಂಥ ಪ್ರತಿಯೊಂದು ಅಕ್ಷರಕ್ಕೂ ನ್ಯಾಯ ಒದಗಿಸ್ಕೊಳ್ಬೇಕು ಮೇಡಮ್. ಎಷ್ಟೋ ನಿಮ್ಮ ಒಡನಾಡಿಗಳು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರರು, ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರು ಕಷ್ಟಪಟ್ಟು ಎಲ್ಲೋ ಹಾಸ್ಟೆಲ್ಗಳಲ್ಲಿ, ವಿದ್ಯಾರ್ಥಿ ನಿಲಯಗಳಲ್ಲಿ ಓದಿ ನಮ್ಮ ರ್ಯಾಂಕ್ಗಳನ್ನ ಪಡೆದು ಈ ಪಬ್ಲಿಕ್ ಇದನ್ನು ಹೇಳ್ತಾರಲ್ಲ, ನೀಟಲ್ಲಿ ಆಯ್ತಲ್ಲ, ನಮ್ಮನ್ನೆಲ್ಲ ಲೀಕ್ ಆಗಿರೋ ಕ್ವಶನ್ ಪೇಪರ್ಸು ಇಂಥವನ್ನೆಲ್ಲ ಎದುರಿಸಿ ಬೆದರಿಸಿ ಒಂದು ಸ್ಥಾನಮಾನಕ್ಕೆ ಬಂದಿರ್ತಾರೆ. ಅವರೂ ಸಹ ಇವತ್ತಿನ ದಿನ ಸ್ವಚ್ಛತೆಯಿಂದ ಸ್ವತಂತ್ರವಾಗಿ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸೋಕ್ಕಾಗ್ತಿಲ್ಲ ಅಂದರೆ ಇದಕ್ಕಿಂತ ಶೋಧನೀಯ ಪದ ನಮ್ಗೆ ಇನ್ನೇನಿದೆ ನಮ್ಗೆ ಗೊತ್ತಿಲ್ಲ. ಬಾಬಾ ಸಾಹೇಬರು ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ, ಇನ್ನೂ ಆಡಳಿತ ವರ್ಗ ಬಂಡವಾಳಶಾಹಿಗಳು ನಮಗೆ ಸ್ವತಂತ್ರ ಕೊಟ್ಟಿಲ್ಲ ಅನ್ನೋದನ್ನು ಮತ್ತೆ ಮರುಕಳಿಸುವಂತಹ ಇದು ನಮಗೆ ಬಂದಿದೆ. ನಮ್ಮ ಚಳುವಳಿಯ ಕೂಗಿಗೆ ಹೋಗ್ಬಿಟ್ಟು ಬಂದಿದೆ ಮೇಡಮ್. ಮನವಿ ತಗೊಂಡು 3 ದಿನದೊಳಗಡೆ ಒಂದು ಸಭೆ ಏರ್ಪಾಡು ಮಾಡಬೇಕು ಮೇಡಮ್. ತಾವು ತಮ್ಮ ಇಲಾಖೆಯಲ್ಲಿ ನಮ್ಮ ರಾಜ್ಯದ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳನ್ನು ಒಂದು ಸಭೆ ಏರ್ಪಾಡು ಮಾಡಿ ಇರುವಂಥ ಎಲ್ಲ ಮನವಿ ಪತ್ರಗಳಿಗೆ ಅಸ್ವಸ್ಥ ಹೇಳೋದು ತಾವು ನ್ಯಾಯ ಒದಗಿಸಬೇಕು ಅಂತ ತಮ್ಮನ್ನು ನಂಬಿ ನಾನಿವತ್ತು ದಿನ ಇಲಾಖೆಯಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಒಬ್ಬ ಅಲ್ಲಿನ ಅಧಿಕಾರಿ ತನ್ನ ಅಳುಗಳನ್ನು ಹೇಳ್ಕೊಂಡಿರುವಂಥ ದೂರಿನ ಪತ್ರವನ್ನು ಕೂಡ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಈ ಹಿಂದೆನೂ ಕೊಟ್ಟಿದ್ದೀನಿ, ಇವಾಗಲೂ ಕೊಡ್ತೀನಿ. ಮೊನ್ನೆ ಬೃಹತ್ ಕೈಗಾರಿಕಾ ಸಚಿವರು, ಕೇಂದ್ರ ಸಚಿವರಾದಂತಹ HD ಕುಮಾರಣ್ಣವರು ಅವರ ಆಪ್ತ ಸಹಾಯಕರ ಮುಖಾಂತರವಾಗಿ ಅಲ್ಲಿ ನಡೆದಂಥ ಹಗರಣಗಳ ಬಗ್ಗೆ ಎಳೆಯಾಗಿ ಬಿಡಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರ್ತಾರೆ. ಅದ್ರ ಬಗ್ಗೆ ಸಹ ನಾನು ಮೇಡಮ್ ಅವ್ರಿಗೆ ಅದನ್ನು ಕೊಡ್ತಾ ಇದ್ದೀನಿ. ಅದಾದ ನಂತರ ಇದೊಂದು ಪ್ರಶಾಂತ್ ಅಶೋಕ್ ಬರ್ಗಿ ಅಂತ ಹೇಳ್ಬಿಟ್ಟು ಸುಮಾರು 19 ಪೇಜ್ ತನ್ನ ಅಳಲನ್ನ ತೋಡ್ಕೊಂಡು ದೂರನ್ನ ಬರೀತಾರೆ. 19 ಪೇಜನ್ನು ಅಳಲನ್ನ ತೋಡ್ಕೊಂಡು ದೂರನ್ನ ಬರೀತಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೂ ಬರೀತಾರೆ, ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಕಾರ್ಯದರ್ಶಿಗಳಿಗೂ ಬರ್ತಾರೆ, ನಿರ್ದೇಶಕರು ಬರೀತಾರೆ. ಕಳೆದ 3 ವರ್ಷದಲ್ಲಿ ಇದ್ದಂಥ ಜಂಟಿ ನಿರ್ದೇಶಕರಾಗಿರಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ಹಾಗಾಗಿ ಕಳೆದ ಮಾರ್ಚ್ನಿಂದ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಇದನ್ನು ಹಂತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಸಹ ತಮಗೆ ಕೊಡ್ತಾ ಇದ್ದೀನಿ ಮೇಡಮ್. ಇದು ನಮ್ಮ ಸಂಸ್ಥೆಯಿಂದ ಒಂದು ಅಲ್ಲಿ 15 ದಿನದಲ್ಲಿ ನಿವೃತ್ತಿ ನ್ಯಾಯಮೂರ್ತಿಗಳ ಸಮಿತಿ ರಚನೆ ಆಗಬೇಕು ಮೇಡಮ್. ಇಲ್ಲಾಂದರೆ ಮುಂದಿನ ಹಂತವಾಗಿ ಏಕಾಂಗಿಯಾಗಿ ಉಪವಾಸ ಅದನ್ನು ನಾವು ಹೇಳಿದ್ವಿ ಮೇಡಮ್. ಮೀಡಿಯಾ ಮುಖಾಂತರ ಹೇಳಿದ್ವಿ, ಮೀಡಿಯಾ ಜನಕ್ಕೆ ಹೇಳಿದ್ವಿ. ಅವಾಗಲಿಂದ ನಾವು ಹೇಳಿರೋದು ಅದೇ. ಇಲ್ಲಿ ನಾವು ಹೇಳೋ ಪದ ಸರ್ಕಾರದ ಗಮನಕ್ಕೆ ಹೋಗುತ್ತೆ, ಇಂಟೆಲಿಜೆನ್ಸಿ ಅವರು ಇರ್ತಾರೆ, ಹೇಳಿರ್ತಾರೆ, ಕೂಡಲೇ ಇದಾಗಬೇಕು ಅಂತ ನಾವು ಹೇಳ್ತೀವಿ ಮೇಡಮ್. ದಯವಿಟ್ಟು ಮೇಡಮ್ ಪ್ರಸ್ತುತ ಮಾಡಿ ಇನ್ನೊಂದು ಕಳಿಸಿದ್ದು ಮೇಡಮ್ ಅವ್ರು ಬಂದು ನಮ್ಮ ಸಂಘಟನೆಯ ಒಟ್ಟಿಗೆ ನಮ್ಮ ಬಂದು ಜಂಟಿ ನಿರ್ದೇಶಕರು ಇಬ್ಬರು ಬಂದು ನಮ್ಮ ಮನವಿನ ಸ್ವೀಕಾರ ಮಾಡಿದ್ದಾರೆ. ಅವರು ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ರಾಜ್ಯ ಮುಖಂಡರು ಎಲ್ಲ ಕಡೆಯಿಂದಲೂ ಹೃತ್ಪೂರ್ವಕ ಜೈಲಿ ವಂದನೆಗಳು ಮೇಡಮ್. ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಮರು ನೇಮಕಾತಿ ಆಗಬೇಕು ಮೇಡಮ್. ಸಸ್ಪೆಂಡ್ ಆಗಿರೋರು ಮತ್ತೆ ಆ ಕೆಲಸಕ್ಕೆ ಬರಬೇಕು ಮೇಡಮ್. ಸರ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2023ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರದಲ್ಲಿ ಏನು ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಿದೆ, ಇದರಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದಲ್ಲದೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನನೂ ಬಿಡುಗಡೆ ಆಗ್ತಾ ಇರ್ತದೆ ಪ್ರತಿ ಅಧಿವೇಶನದಲ್ಲೂ, ಪ್ರತಿ ವರ್ಷನೂ ಹಂತವಾಗಿ.
ಇಲ್ಲಿನ 1000ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಏನಿದೆ, ವಸತಿ ಶಾಲಾ ಕಾಲೇಜುಗಳು, ಇದರ ಬಗ್ಗೆ ಮತ್ತು ಇಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಈ ಹಿಂದೆ ಕಳೆದ 3 ವರ್ಷಗಳಲ್ಲಿ ಕಾರ್ಯನಿರ್ವಹಿಸಿದಂತ ಜಂಟಿ ನಿರ್ದೇಶಕರು ಮತ್ತು ನಿರ್ದೇಶಕರ ವಿರುದ್ಧ ನಿವೃತ್ತಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ಸರ್ಕಾರ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋದಾಗಿರ್ಲಿ ಅಥವಾ ಅಮಾನತುಗೊಳಿಸೋದಾಗಿರ್ಲಿ, ಭ್ರಷ್ಟಾಚಾರದ ಬಗ್ಗೆ ಅವ್ರನ್ನ ಆ ಸುಳಿಯಲ್ಲಿ ಸಿಕ್ಸೋದಕ್ಕಾಗಿರ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ವಿರೋಧಿಸಿ ಸಮತಾ ಸ್ವಾಭಿಮಾನಿ ದಳ ಹಂತವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದೆ. ಇದು ಮೊದಲನೇ ಹಂತದ ಹೋರಾಟ ಆಗಿರ್ತದೆ. ಕಾನೂನು ಹೋರಾಟಗಳಲ್ಲಿ ಈಗ 3 ದಿನದಲ್ಲಿ ನಿರ್ದೇಶನಾಲಯದ ಈಗ ಹೊಸದಾಗಿ ಬಂದಿರುವಂತಹ ನಿರ್ದೇಶಕರು ಕೂಡಲೇ ಸಭೆ ಕರೆದು ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿ, ನಮ್ಮ ಅಹವಾಲುಗಳಲ್ಲಿ ನಮ್ಮ ಹಕ್ಕೊತ್ತಾಯಗಳು ಏನಿದೆಯೋ ಅದನ್ನೆಲ್ಲಾನು ಒಪ್ಪಿ ನಿವೃತ್ತಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದಲ್ಲಿ ಹೋರಾಟನ ಕೈ ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏಕಾಂಗಿಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತು ನಿವೃತ್ತಿ ನ್ಯಾಯಮೂರ್ತಿಗಳು ನೇಮಕ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ಸಮತಾ ಸ್ವಾಭಿಮಾನಿ ದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಕೆ ನಾನು ಒತ್ತಾಯಿಸ್ತೀನಿ ಸರ್ ಸರ್ಕಾರಕ್ಕೆ.